Hello dear students, welcome back to mathematics classes. In the today's class, I will explain you about the geometry. Okay, in the geometry section, geometry. So in the geometry ಅಂದ್ರೆ ರೇಖಾಗಣಿತ ಅಂತಿರಲ್ಲ ನೀವು. ಸೊ geometry, okay, geometryದಾಗ ನೀವು basically already have learned in your high school classes about the circles, triangles, squares, quadrilaterals, polygons. ಓಕೆ, ಇವೆಲ್ಲದ್ರ ಬಗ್ಗೆ ಕಲ್ತಿರ್ತೀರಿ ನಾವು. ಓಕೆ, ಸಿಲಿಂಡರ್ಸ್ ಬಗ್ಗೆ. ಓಕೆ, ಒಂದೊಂದಾಗಿ ನೋಡ್ಕೊತ ಹೋಗೋಣ ನಾವು ಸಿಮಿಲರ್ಲಿ ಈಗ. ಓಕೆ, ಸೊ ಫಸ್ಟ್ ವಿಲ್ ಸಿ ಸರ್ಕಲ್ಸ್. ಹೌದಾ, ಸರ್ಕಲ್ ಬಗ್ಗೆ ಕಲ್ತೀವ್ರಿ. ಏರಿಯಾ ಆಫ್ ದ ಸರ್ಕಲ್, ಏರಿಯಾ, ಆಮೇಲೆ ಪೆರಿಮೀಟರ್. ಪೆರಿಮೀಟರ್ ಅಂದರೆ ಸುತ್ತಳತೆ. ಇದನ್ನು ಪಿದಿಂದ ಗುರುತಿಸ್ತೀರಿ. ಓಕೆ, ಏರಿಯಾನ ಎದಿಂದ ಗುರುತಿಸ್ತಿರ್ತೀವಿ, ಏರಿಯಾ ಆಫ್ ದ ಸರ್ಕಲ್. ಓಕೆ, ಆಮೇಲೆ ಸಿಮಿಲರ್ ಸರ್ಕಲ್ಸ್ ಅಂತ ಕಲ್ತಿರ್ತೀರಿ. ಓಕೆ, ಅಂದರೆ ಒಂದೇ ಥರನಾದ ವೃತ್ತಗಳು, ಸರ್ಕಲ್ಸ್. ಓಕೆ, ಸೊ ಇದಾದ ನಂತರ ನಮಗೆ ಬರೋದು ಟ್ರಯಾಂಗಲ್ಸ್. ಏನ್ರಿ ಟ್ರಯಾಂಗಲ್? ಸೊ ವಾಟ್ ಈಸ್ ಟ್ರಯಾಂಗಲ್? ಏನಂತೀರಿ ಟ್ರಯಾಂಗಲ್ಗೆ ನೀವು? ತ್ರಿಭುಜ. ಟ್ರಯಾಂಗಲ್ it is also a polygon with 3 sides and 3 edges. Sorry, that is 3 edges and 3 vertices. Triangle is a polygon with 3 vertices. ನೋಡ್ರಿ, ಬಿಂದುಗಳು ಅಂತೀರಿ, A, B, C, and 3 edges. So 1, 2, 3. Okay, so in the today's class, briefly I will explain about the triangles. Okay, let us see the triangles. Triangle. So what is this? A figure having a 3 angles. Triangles ಅಂದ್ರೆ 3 ಆ್ಯಂಗಲ್ಸ್ ಇರ್ತಕ್ಕಂಥ, 3 ಕೋನಗಳಿರ್ತಕ್ಕಂಥ ಆಕೃತಿಗೆ ಏನಂತೀವಿ ನಾವು? ಟ್ರಯಾಂಗಲ್, ತ್ರಿಭುಜ ಅಂತೀವಿ. ಹೌದಾ? ಸೊ ಇನ್ನೊಂದು ಡೆಫಿನಿಷನ್ ಹೇಳ್ಬೋದು ರೀ, ಟ್ರಯಾಂಗಲ್ ಈಸ್ ಎ ಪಾಲಿಗಾನ್. ಇದು ಒಂದು ಬಹುಭುಜಾಕೃತಿ. ಹ್ಯಾವಿಂಗ್ 3 ವರ್ಟೈಸಸ್, 3 ಬಿಂದುಗಳು ಮತ್ತು 3 ಸೈಡ್ಸ್ಗಳನ್ನ ಹೊಂದಿರ್ತಕ್ಕಂಥ, 3 ಬಾಹುಗಳನ್ನ ಹೊಂದಿರತಕ್ಕಂಥ ಒಂದು ಬಹುಭುಜಾಕೃತಿ. ಸೊ ಟ್ರಯಾಂಗಲ್ ಈಸ್ ಎ ಪಾಲಿಗಾನ್ ವಿಚ್ ಹ್ಯಾಸ್ ಅ 3 ವರ್ಟೈಸಸ್ ಆ್ಯಂಡ್ 3 ಎಡ್ಜಸ್. ಓಕೆ, ಸೊ ನೋಡಿರಿ, ಒಂದು ಟ್ರಯಾಂಗಲ್ ಡ್ರಾ ಮಾಡಿಬಿಡ್ತೀನಿ. ಓಕೆ, ತ್ರೀ ಪಾಯಿಂಟ್ಸ್, ಪಾಯಿಂಟ್ ಎ, ಪಾಯಿಂಟ್ ಬಿ, ಪಾಯಿಂಟ್ ಸಿ, ಆ್ಯಂಡ್ 3 sides, 1, 2 and 3 sides. So triangles, angle, first angle I will call it as alpha, second angle beta, third angle gamma. Okay, triangle having 3 points and 3 edges. Okay, and triangles have the 3 angles. Then come to this types of triangle. ಟ್ರಯಾಂಗಲ್ಸ್ನಾಗ ಟೈಪ್ಸ್ ಬರ್ತಾವ್ರಿ, ವಿಧಗಳು. ಸೊ ಟೈಪ್ಸನ್ನ 2 ಕ್ಯಾಟಗರಿ ಮೇಲೆ ಟೈಪ್ಸ್ ಮಾಡ್ತಾರೆ. ಬೇಸ್ಡ್ ಆನ್ ಸೈಡ್ಸ್, ಒಂದು ಬೇಸ್ಡ್ ಆನ್ ಸೈಡ್ಸ್, ಇನ್ನೊಂದು ಕ್ಯಾಟಗರಿ ಹೆಂಗೆ ಮಾಡ್ತಾರೆ ಅಂದ್ರೆ ಬೇಸ್ಡ್ ಆನ್ ಆ್ಯಂಗಲ್. ಬೇಸ್ಡ್ ಆನ್ ಆ್ಯಂಗಲ್ಸ್, ಕೋನಗಳ ಆಧಾರವಾಗಿ ಇಟ್ಕೊಂಡು ಒಂದು ಟೈಪ್ಸ್ ಮಾಡ್ತಾರೆ. ಬೇಸ್ಡ್ ಆನ್ ಸೈಡ್ಸ್ ಒಂದು ಮಾಡ್ತಾರೆ. ಸೊ ಫಸ್ಟ್ ಸೈಡ್ ಈಸ್ ಬೇಸ್ಡ್ ಆನ್ ಸೈಡ್. ಫಸ್ಟ್ ಟ್ರಯಾಂಗಲ್ ಈಸ್ ಸ್ಕೇಲೆನ್. ಸೊ ಫಸ್ಟ್ ಸೈಡ್ ಈಸ್ ಸ್ಕೇಲೆನ್. scalene triangle.
ಸ್ಕೇಲೇನ್ ಅಂದ್ರೆ ನೋಡ್ರಿ, ಒಂದು ಟ್ರಯಾಂಗಲ್ದಾಗಿನ ಯಾವುದೇ ಬಾಹುಗಳು ಸಮವಾಗಿರಂಗಿಲ್ಲ. ಎ ಟ್ರಯಾಂಗಲ್ ವಿಚ್ ಹ್ಯಾಸ್ ನೋ ಸಿಮಿಲರ್ ಸೈಡ್ಸ್, ನೋ ಈಕ್ವಲ್ ಸೈಡ್ಸ್, ಯಾವುದೇ ಸೈಡ್ಸ್ಗಳು ಏನಾಗಿರಂಗಿಲ್ಲ ರೀ, ಸೇಮ್ ಇರೋದಿಲ್ಲ. ಅಂಥದಕ್ಕೆ ಏನಂತಾರೆ ನಾವು ಸ್ಕೆಲೇನ್ ಟ್ರಯಾಂಗಲ್ಸ್ ಅಂತೀವಿ. ಎರಡನೇದು ಐಸೋಸಿಲಸ್ ಟ್ರಯಾಂಗಲ್ಸ್. ಐಸೋಸಿಲಸ್ ಟ್ರಯಾಂಗಲ್. ಸೊ ಐಸೋಸಿಲಸ್ ಟ್ರಯಾಂಗಲ್ ಅಂದರೆ ಟೂ ಸೈಡ್ಸ್ ಸಿಮಿಲರ್ ಇರ್ತಾರೆ. ಇದ್ರಾಗ ಎರಡು ಸೈಡ್ಸ್ ಸಿಮಿಲರ್ ಇದ್ದು ಅಂದ್ರೆ ಅದಕ್ಕೆ ಐಸೋಸಿಲಸ್ ಟ್ರಯಾಂಗಲ್ ಅಂತೀವಿ ನಾವು. ಓಕೆ, ಇನ್ನು ಮೂರನೇದು ಇಕ್ವಿಲ್ಯಾಟರಲ್ ಟ್ರಯಾಂಗಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂದರೆ ಆಲ್ ತ್ರೀ ಸೈಡ್ಸ್ ಆರ್ ಸೇಮ್. ಆಲ್ ತ್ರೀ ಸೈಡ್ಸ್ ಆರ್ ಸೇಮ್ ಇದ್ದು ಅಂದ್ರೆ ಅದಕ್ಕೆ ಏನಂತೀವಿ ನಾವು ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸೊ ಬೇಸ್ಡ್ ಆನ್ ಸೈಡ್, ಬಾಹುಗಳ ವಿಧದ ಮೇಲೆ ಮೂರು ಟೈಪ್ಸ್ ಬರೀತಾರೆ. ಒಂದು ಸ್ಕೇಲೇನ್ ಟ್ರಯಾಂಗಲ್ ಅಂದರೆ ಯಾವುದೇ ಬಾಹುಗಳು ಸಮವಾಗಿರುವುದಿಲ್ಲ ಒಂದಕ್ಕೊಂದು. ಐಸೋಸಿಲಸ್ ಟ್ರಯಾಂಗಲ್ ಅಂದರೆ ಎನಿ ಟೂ ಸೈಡ್ಸ್ ಆಫ್ ಅ ಟ್ರಯಾಂಗಲ್ ಆರ್ ಸೇಮ್, ದೆನ್ ದಟ್ ಅ ಟ್ರಯಾಂಗಲ್ ಈಸ್ ಕಾಲ್ಡ್ ಆಸ್ ದ ಐಸೋಸಿಲಸ್ ಟ್ರಯಾಂಗಲ್. ಓಕೆ, ದೆನ್ equilateral triangle, if all the three sides of a triangle are same, are equal, then that a triangle is called as the equilateral triangle. ಅದಕ್ಕೆ ಏನಂತೀವಿ ನಾವು equilateral triangle ಅಂತೀವಿ. ಇನ್ನು ಬೇಸ್ಡ್ ಆನ್ ಆ್ಯಂಗಲ್, ಇದರಲ್ಲಿ ಮೂರು ಟೈಪ್ಸ್ ಬರ್ತಾವ್ರೆ ಬೇಸ್ಡ್ ಆನ್ ಆ್ಯಂಗಲ್ನಾಗ. ಸೊ ಫಸ್ಟ್ ಒನ್ ಈಸ್ acute triangle. ಓಕೆ, ಸೊ ನೋಡ್ರಿ acute triangle ಅಂದರೆ whose angle is less than 90, angles less than 90 degree angles ಇದ್ದು ಅಂದ್ರೆ ಅದೇನಂತ ನಾವು acute triangle. ಓಕೆ, ಇನ್ನು ಎರಡನೇದು obtuse ಅಂತೀವಿ ರೀ. obtuse triangle. So a triangle having the angle greater than 90 degree, greater than 90 degree ಇದ್ರೆ obtuse triangle ಅಂತೀವಿ. ಥರ್ಡ್ ಒನ್ ಈಸ್ right angle triangle ಅಂದ್ರೆ ಸೊ ಒಂದು ಆ್ಯಂಗಲ್ ಈಕ್ವಲ್ ಟು 90 ಡಿಗ್ರಿ ಇತ್ತಂದ್ರೆ ಅದಕ್ಕೆ ಏನಂತೀವಿ ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೀವಿ. ಅಕ್ಯೂಟ್ ಲೆಸ್ ದ್ಯಾನ್ 90 ಡಿಗ್ರಿ, ಅಬ್ಟ್ಯೂಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ. ಓಕೆ, ದೆನ್ ರೈಟ್ ಆ್ಯಂಗಲ್ ಅಂದರೆ ಈಕ್ವಲ್ ಟು 90 ಡಿಗ್ರಿ. ಸೊ ದೀಸ್ ಆರ್ ದ 6 ಟೈಪ್ಸ್ ಆಫ್ ಟ್ರಯಾಂಗಲ್. ಬೇಸ್ಡ್ ಆನ್ ಸೈಡ್ 3 types, based on angle 3 types. Okay, then come to this triangle. Sum of all interior angles of the triangle is 180 degree. ಒಂದು ತ್ರಿಭುಜದ ಒಳಕೋನಗಳ ಮೊತ್ತ ಏನಾಗಿರ್ತೈತಿ ರೀ 180 ಡಿಗ್ರಿ ಆಗಿರ್ತೈತಿ. 180 ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ, ದಟ್ ಈಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ ಟು 180 ಡಿಗ್ರಿ. ಕೋನವನ್ನು ಹೆಂಗೆ ಗುರುತಿಸ್ತೀರಿ ನೀವು? ಸಪೋಸ್ ಈಗಿನ ABC ಕೋನ ABC ಈಸ್ ಈಕ್ವಲ್ ಟು ದಿ ಏನ್ರಿದು ಬೀಟಾ ಸಿಂಬಲ್ ನಾ ಯೂಸ್ ಮಾಡಾಕ್ತಾನ ಬೀಟಾ. ಹೌದಾ, ಕೋನವನ್ನು ಹಿಂಗೆ ಗುರುತಿಸ್ತಾನೆ ನಾವು ಈ ಸಿಂಬಲ್. ಓಕೆ, ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗ್ಯಾಮಾ ಈಸ್ ಈಕ್ವಲ್ ಟು 180. ಸಮ್ ಆಫ್ ಆಲ್ ದ ಇಂಟೀರಿಯರ್ ಆ್ಯಂಗಲ್ಸ್ ಆಫ್ ಅ ಟ್ರಯಾಂಗಲ್ ಈಸ್ 180 ಡಿಗ್ರಿ, ರೈಟ್? ದೆನ್ ಸೊ ವಾಟ್ ಈಸ್ ದ ಏರಿಯಾ ಆಫ್ ದ ಟ್ರಯಾಂಗಲ್? area of triangle, it is 1/2 base into height. 1/2 base into height, area of the triangle. Okay, ಇನ್ನೊಂದು ಏರಿಯಾ ಆಫ್ ದ ಟ್ರಯಾಂಗಲ್ ಫಾರ್ಮುಲಾ ಯೂಸ್ ಮಾಡ್ತೀವಿ. ವೆನ್ ದ ಟ್ರಯಾಂಗಲ್ ಹ್ಯಾವ್ ದ ವರ್ಟೈಸಸ್, ಈ ಪಾಯಿಂಟ್ x1 y1 ಅಂತ ಕೊಟ್ಟಿದ್ರಂದ್ರೆ
ಇದು x2 y2 ಕೊಟ್ಟಿದ್ರಂದ್ರೆ ಸಿ x3 y3 ಕೊಟ್ಟಿದ್ರಂದ್ರೆ ಎ ಟ್ರಯಾಂಗಲ್ ವಿತ್ ವರ್ಟೈಸಸ್ ಎ x1 y1 ಬಿ x2 y2 ಸಿ x3 y3 ಇತ್ತಂದ್ರೆ ಇವಾಗ ಏರಿಯಾ ಹೆಂಗೆ ಬರೀತಾರಂದ್ರೆ ರೀ ಈ ಏರಿಯಾ ಈಸ್ ಎ ಈಕ್ವಲ್ ಟು ದಿ 1/2 ಫಾರ್ಮುಲೆ ಗೊತ್ತಿರ್ತದೆ ನಿಮ್ಗೆ ಹೈಸ್ಕೂಲ್ನಾಗ ಕಲ್ತಿರ್ತೀರಿ ಇದನ್ನು 1/2 x1 y2 ಮೈನಸ್ y3 ಪ್ಲಸ್ ನೆಕ್ಸ್ಟ್ ಏನು ನೋಡ್ರಿ ಈ x2 y3 ಮೈನಸ್ y1 ಪ್ಲಸ್ x3 y1 ಮೈನಸ್ y3 ಇದು ಏರಿಯಾ ಆಫ್ ದ ಟ್ರಯಾಂಗಲ್ ಕಂಡಿಡಿಯೋ ಫಾರ್ಮುಲಾ ರೀ ವೆನ್ ವರ್ಟೈಸಸ್ ಆರ್ ಗಿವನ್ ಬಿಂದುಗಳನ್ನ ಕೊಟ್ಟಾಗ ಓಕೆ ಇವು ಬಿಂದುಗಳನ್ನ ಕೊಟ್ಟಿದ್ರಂದ್ರೆ ಅವಾಗ ಇದನ್ನು ಯೂಸ್ ಮಾಡೋದು ಸಪೋಸ್ ನಮಗೆ ಬೇಸ ಮತ್ತು ಹೈಟ್ ಗೊತ್ತಿತ್ತಂದ್ರೆ 1/2 ಬೇಸ್ ಇಂಟು ಹೈಟ್ ಅಂತ ಯೂಸ್ ಮಾಡೋದು ಏರಿಯಾ ಆಫ್ ದ ಟ್ರಯಾಂಗಲ್ ಓಕೆ ಸೊ ದಿಸ್ ಈಸ್ ಬೇಸಿಕಲಿ ಅಬೌಟ್ ದ ಟ್ರಯಾಂಗಲ್ಸ್ ಓಕೆ ಈಸ್ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ಏನ್ರಿ ಸಿಮಿಲಾರಿಟಿ ಆಫ್ ಟ್ರಯಾಂಗಲ್ಸ್ ತ್ರಿಭುಜಗಳ ಸಮರೂಪತೆ ಏನ್ರಿ ಸಮರೂಪದ ತ್ರಿಭುಜಗಳು ರೈಟ್ ಸೊ ನೋಡ್ರಿ ಎರಡು ತ್ರಿಭುಜಗಳು ಯಾವಾಗ ಸಿಮಿಲರ್ ಆಗಿರ್ತಾವ ಓಕೆ 3 ಕೇಸಸ್ ಅದಾವ್ರಿ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತದಾವ ಒಂದು ಎ ಎಸ್ ಆಮೇಲೆ ಎಸ್ ಓಕೆ ಆಲ್ ಆ್ಯಂಗಲ್ಸ್ ಆರ್ ಸೇಮ್ ಎರಡು ಟ್ರಯಾಂಗಲ್ಸ್ನಾಗ ಎಲ್ಲ ಆ್ಯಂಗಲ್ಸು ಸೇಮ್ ಆಗಿದ್ದು ಅಂದ್ರೆ ಆ ಎರಡು ಟ್ರಯಾಂಗಲ್ಸ್ ಏನಂತೀವಿ ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅಂತೀವಿ ಸೈಡ ಆ್ಯಂಗಲ್ ಸೈಡ ಎರಡು ಸೈಡ್ಸು ಒಂದು ಆ್ಯಂಗಲ್ ಸಿಮಿಲರ್ ಆಗಿದ್ದು ಅಂದ್ರೆ ಸಿಮಿಲರ್ ಟ್ರಯಾಂಗಲ್ಸ್ ಅನ್ಬೋದು ಆಲ್ 3 ಸೈಡ್ಸ್ ಸಿಮಿಲರ್ ಇದ್ದು ಅಂದ್ರೆ ಅವಾಗ ಏನು ಅನ್ಬೋದು ನಾವು ಸಿಮಿಲರ್ ಟ್ರಯಾಂಗಲ್ಸ್ ಅನ್ಬೋದು ಓಕೆ ಸೊ 2 ಟ್ರಯಾಂಗಲ್ಸ್ ಆರ್ ಸಿಮಿಲರ್ ಇಫ್ ಸೊ ಎರಡು ಟ್ರಯಾಂಗಲ್ಸ್ನ ಸಿಮಿಲರ್ ಅಂತ ಹೇಳ್ಬೇಕಾಗಿತ್ತಂದ್ರೆ 2 triangles are said to be similar. First, there are 2 conditions for that. Their corresponding angles are equal. Their corresponding angles are equal. And second condition is ಎರಡನೇ condition ರೀ their corresponding sides are in the same ratio. Their corresponding sides are in the same ratio. Okay, ನೋಡ್ರಿ ಎರಡು ಟ್ರಯಾಂಗಲ್ಸ್ ತೆಗಿತೀನಿ ನಾನಿಲ್ಲಿ ಓಕೆ ಫಸ್ಟ್ ಟ್ರಯಾಂಗಲ್ this is second triangle, right? Triangle 1 and triangle 2, or else name this A B C. Triangle ABC, name this as DEF. Triangle DEF. Okay, ಸೊ ಇವೆರಡು ಟ್ರಯಾಂಗಲ್ಸ್ನ ಸಮರೂಪದ ತ್ರಿಭುಜಗಳು ಅನ್ಬೇಕಾಗಿತ್ತಂದ್ರೆ ನಾವು ಏನು ಕಂಡೀಷನ್ ರೀ ದೇರ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್. ಅದರ ಆ್ಯಂಗಲ್ಸ್ ಏನಾಗಿರ್ಬೇಕು ರೀ ಈಕ್ವಲ್ ಆಗಿರಬೇಕು. ಓಕೆ, ಸೆಕೆಂಡ್ ಕಂಡೀಷನ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ. ಇವು ಸೈಡ್ಸ್ ಏನದಾವಲ್ಲ ರೀ AB DE AC DF BC EF ಆರ್ ಇನ್ ದ ಸೇಮ್ ರೇಷಿಯೋ, ಸಮ ಅನುಪಾತದಾಗಿರ್ಬೇಕಂತಾರೆ ಅವ್ರು. ಓಕೆ, ಏನು ಕಂಡೀಷನ್? ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ದ ರೇಷಿಯೋಸ್ ಆರ್ ಇನ್ ದ ಸೇಮ್ ರೇಷಿಯೋ.
ಸೈಡ್ಸ್ ಆರ್ ಇನ್ ದ ಸೇಮ್ ರೇಷಿಯೋ ಅಂದ್ರೆ ಸೈಡ್ಸ್ ಆರ್ ಇನ್ ದ ಸಮ ಅನುಪಾತದಾಗಿರ್ಬೇಕಂತ. ಓಕೆ, ಇನ್ನು ಇಲ್ಲಿ ಬರೋಣ ಟೈಪ್ಸ್. ಸೊ ಫಸ್ಟ್ ಟೈಪ್ ಎಸ್ ಎ ಎಸ್ ನೋಡ್ರಿ. ಎಸ್ ಎ ಎಸ್ ಅಂದ್ರೆ ಸಪೋಸ್ ಇದು ಆ್ಯಂಗಲ್ ಟೀಟಾ ಇತ್ತು, ಈ ಟ್ರ್ಯಾಂಗಲ್ದಾಗ ಈ ಆ್ಯಂಗಲ್ಲು ಟೀಟಾ ಇತ್ತಂದ್ರೆ ಸೊ ಆ್ಯಂಗಲ್ ಎ ಬಿ ಸಿ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ದಿ ಆ್ಯಂಗಲ್ ಡಿ ಇ ಎಫ್ ಆ್ಯಂಗಲ್ ಡಿ ಇ ಎಫ್. ಸೊ one angle of a triangle is equal to the another angle of a another triangle with the sides of the angle, this side and this side and this side are in the same proportion. ಸೊ ಇವೆರಡು ಆ್ಯಂಗಲ್ಸ್ ಸೇಮ್ ಇದ್ದು ಈ ಆ್ಯಂಗಲ್ಸಿಗೆ ಹೊಂದಿಕೊಂಡಿರ್ತಕ್ಕಂಥ ಸೈಡ್ಸ್ ಎರಡು ಸೇಮ್ ಪ್ರಪೋರ್ಷನ್ದಾಗಿದ್ರೆ ಅವಾಗ ಏನಂತೀವಿ ನಾವು ಈ ಎರಡು ಟ್ರ್ಯಾಂಗಲ್ಸ್ನ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂತೀವಿ. ಅದಕ್ಕೆ ಏನಂತೀವಿ ನಾವು ಸೈಡ್ ಆ್ಯಂಗಲ್ ಸೈಡ್ ಸಿಮಿಲರ್ ಟ್ರ್ಯಾಂಗಲ್ಸ್ ಅಂದ್ರೆ ಎರಡು ಸೈಡ್ಸು ಒಂದು ಆ್ಯಂಗಲ್ ಎಸ್ ಎ ಎಸ್. ಓಕೆ, ಎಸ್ ಎ ಎಸ್. ಸೊ ನೋಡ್ರಿ ಇವೇನದು ಆ್ಯಂಗಲ್ಸ್ ಅದು ಎ ಬಿ ಬೈ ಡಿ ಇ, ಎ ಬಿ ಅನುಪಾತ ಡಿ ಇ ಹಿಂಗೂ ಬರೀತಾರೆ ರೀ, ಈಸ್ ಈಕ್ವಲ್ ಟು ದಿ ಬಿ ಸಿ ಅನುಪಾತ ಇ ಎಫ್ ಹಿಂಗೂ ಬರೀತಾರೆ, ಬಿ ಸಿ ಅನುಪಾತ ಇ ಎಫ್. ಸೊ ಇದೇನು ಎಸ್ ಎ ಎಸ್ ಸೈಡ್ ಆ್ಯಂಗಲ್ ಸೈಡ್ ಸಿಮಿಲಾರಿಟಿದಾಗ ಫಸ್ಟ್ನೇದು. ಇನ್ನು ಎರಡನೇದು ಸಿಮಿಲಾರಿಟಿದಾಗ ಎರಡನೇದು ಸೈಡ್ 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 ಅದು ಎಸ್ ಎಸ್ ಎಸ್. ಸಪೋಸ್ ಆಲ್ ದ ತ್ರೀ ಸೈಡ್ಸ್ in two triangles, sides of one triangle are equal to the are in the same ratio with the sides of the other triangle. ಅಂದ್ರೆ ಮೂರನೇದು ಬಾಹು ಏನಾಗಿತ್ತಂದ್ರೆ ಸಮವಾಗಿತ್ತಂದ್ರೆ if in one triangle all the sides of one triangle are in the same ratio with the sides of other one triangle, then those two triangles are similar triangles. Okay, so ನೋಡ್ರಿ ಎ ಬಿ ಡಿ ಇ ಅನುಪಾತ ಬರೀತೀನಿ ನೋಡ್ರಿ, ಎ ಬಿ ಡಿ ಇ ಈಸ್ ಈಕ್ವಲ್ ಟು ದಿ ಎ ಸಿ ಡಿ ಎಫ್, ಎ ಸಿ ಅನುಪಾತ ಡಿ ಎಫ್ ಈಸ್ ಈಕ್ವಲ್ ಟು ದಿ ಬಿ ಸಿ ಅನುಪಾತ ಬಿ ಸಿ ರೇಷಿಯೋ ಇ ಎಫ್. ಈಕ್ವಲ್ ಇದ್ದು ಅಂದರೆ ಇವೆಲ್ಲ ದಟ್ ಈಸ್ ಎ ಬಿ ಬೈ ಡಿ ಇ ಈಸ್ ಈಕ್ವಲ್ ಟು ಎ ಸಿ ಬೈ ಡಿ ಎಫ್ ಈಸ್ ಈಕ್ವಲ್ ಟು ಬಿ ಸಿ ಬೈ ಇ ಎಫ್. ಓಕೆ, ಸೊ ಅವಾಗ ಏನು ಹೇಳ್ತೀವಿ ನಾವು ಎಸ್ 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 ತ್ರಿಬಲ್ ಎಸ್ ಆಲ್ ಸೈಡ್ಸ್ ಆರ್ ಸೇಮ್. ಸೊ ದೆನ್ ದೋಸ್ ಟು ಟ್ರಯಾಂಗಲ್ಸ್ ಆರ್ ಕಾಲ್ಡ್ ಆಸ್ ದ ಸಿಮಿಲರ್ ಟ್ರಯಾಂಗಲ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಸೊ ಏನು ಉಳಿದ್ರಿ ಎ ಎ ಎ ಎ ಅಂದ್ರೆ ಆಲ್ ಆ್ಯಂಗಲ್ಸ್ ಆರ್ ಈಕ್ವಲ್, ಟೀಟಾ ಆಲ್ಫಾ ಬೀಟಾ, ಟೀಟಾ ಆಲ್ಫಾ beta. So if all the angles of one triangle are equal to the all the angles of another triangle, then those two triangles are called as the similar triangles. So ಒಂದು ತ್ರಿಭುಜದ ಎಲ್ಲ ಕೋನಗಳು ಇನ್ನೊಂದು ತ್ರಿಭುಜದ ಎಲ್ಲ ಕೋನಗಳಿಗೆ ಸಮವಾಗಿದ್ದರೆ ಅವಕ್ಕೆ ಏನಂತೀವಿ ನಾವು ಸಿಮಿಲರ್ ಟ್ರಯಾಂಗಲ್ಸ್. ಅದಕ್ಕೆ ಏನು ಹೆಸರು ಕೊಡ್ತೀವಿ ನಾವು ಎ ಎ ಎ ಆ್ಯಂಗಲ್ ಆ್ಯಂಗಲ್ ಆ್ಯಂಗಲ್. ಸೊ ಥೇರಮ್ಸ್ ಅದಾವ್ರಿ ಇವೆಲ್ಲ ಮೂರು ಪ್ರಮೇಯಗಳದಾವ, ಇವು ಮೂರು ನೀವು ಕಲ್ತಿರ್ತೀರಿ ಹೈಸ್ಕೂಲ್ನಾಗ. ಓಕೆ, ಸೊ ದ್ಯಾಟ್ ಈಸ್ ಆ್ಯಂಗಲ್ ಎ ಬಿ ಸಿ ಈಸ್ ಈಕ್ವಲ್ ಟು ದಿ ಟೀಟಾ, ಡಿ ಇ ಎಫ್ ಈಸ್ ಈಕ್ವಲ್ ಟು ದಿ ಟೀಟಾ, ರೈಟ್. ಸೊ ದಿಸ್ ಈಸ್ ಸಿಮಿಲಾರಿಟಿ ಆಫ್ ದ ಟ್ರಯಾಂಗಲ್ಸ್. ಇನ್ನು ಇದಾಗ ಏನು ಬರ್ತದೆ ರೀ ಪೈಥಾಗೊರಸ್ ಥಿಯರಮ್ ಬರ್ತದೆ. ಓಕೆ, ಸೊ ಟ್ರಯಾಂಗಲ್ಸ್ನಾಗ ಏನು ಕಲ್ತೀರಿ ನೀವು ಇನ್ನೊಂದು ಪೈಥಾಗೊರಸ್ ಥಿಯರಮ್. ಸೊ ವಾಟ್ ಈಸ್ ದಟ್? ಪೈಥಾಗೊರಸ್.
ಪೈಥಾಗೋರಸ್ ಥಿಯರಮ್. ಸೊ ಪೈಥಾಗೋರಸ್ ಅನ್ನೋರು ಇಂಟ್ರೊಡ್ಯೂಸ್ ಮಾಡಿದ್ರಿಂದ ಅದಕ್ಕೆ ಏನಂತ ಕೊಟ್ರೆ ಪೈಥಾಗೋರಸ್ ಥಿಯರಮ್ ಅಂತೇಳಿ ಕೊಟ್ರೆ. ಸೊ ಇವ್ರು ಯಾವಾಗ 569 to the 479 BCE. ಸೊ ಇವ್ರ ಕಾಲಾವಧಿ ಯಾರ್ದು? ಪೈಥಾಗೋರಸ್. ಸೊ ಗ್ರೇಟ್ ಮ್ಯಾಥಮೆಟಿಷಿಯನ್ ಪೈಥಾಗೋರಸ್. He introduced one theorem on the triangles. So that theorem is called as the Pythagoras theorem. ಅದಕ್ಕೆ ಅಂತಾರೆ ಪೈಥಾಗೋರಸ್ ಥಿಯರಮ್ ಅಂತ ಕರೆದರು. ಓಕೆ, ಸೊ ಏನು ಹೇಳ್ತದೆ ಪೈಥಾಗೋರಸ್ ಥಿಯರಮ್? ಇನ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ hypotenuse is equal to the square of the sum of the other two sides. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ನಾಗ ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ, ಟೀಟಾ 90 ಡಿಗ್ರಿ. ಸೊ ಎನಿ ಆ್ಯಂಗಲ್, ಒಂದು ಆ್ಯಂಗಲ್ ಯಾವ್ದಾರು 90 ಡಿಗ್ರಿ ಈಕ್ವಲ್ ಇತ್ತಂದ್ರೆ ಅದಕ್ಕೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತೀವಿ ನಾವು. ಓಕೆ, ABC ನೇಮ್ ಕೊಟ್ಟನ. ಏನು ಹೇಳ್ತದೆ ರೀ? ಸ್ಕ್ವೇರ್ ಆಫ್ ದ ವಿಕೀರ್ಣ ಅಂತಿರಲ್ಲ ನೀವು, ವಿಕೀರ್ಣ. ಓಕೆ, ಕನ್ನಡದಾಗ ಏನಂತಾರೆ? ಹೈಪೋಟಿನಸ್. ಇದಕ್ಕೆ ಇಂಗ್ಲೀಷ್ನಾಗ ಏನಂತಾರೆ? ಹೈಪೋಟಿನಸ್. ಓಕೆ, ಸೊ ಕರ್ಣ. ಹೈಪೋಟಿನಸ್ಗೆ ಏನಂತೀರಿ ನೀವು? ಕರ್ಣ. ದಟ್ ಈಸ್ square of the hypotenuse, that is AC square, is equal to the square of the sum of the other two sides, that is AB square plus BC square, square of the sum of the other two sides. So Pythagoras theorem ಏನು ಹೇಳ್ತದೆ ರೀ? In a right angle triangle the square of the hypotenuse is equal to the square of the sum of the other two sides. Other two sides are AB square and BC square. Their sum is equal to the square of the hypotenuse. Okay, next ಇನ್ನೂ ಒಂದು ಟ್ರಯಾಂಗಲ್ನಾಗ ಏನು ಉಳಿದೈತೆ ಅಂದ್ರೆ ರೀ, ಸರ್ವಸಮ ತ್ರಿಭುಜಗಳು ಅಂತ ಕಲ್ತಿರ್ತೀರಿ ನೀವು, ಹೌದಾ? ಸೊ ಅಂದರೆ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಕಾಂಗ್ರುಯೆಂಟ್ ಟ್ರಯಾಂಗಲ್ ಏನ್ರಿ? ಸರ್ವ ಸಮ ತ್ರಿಭುಜಗಳು. ಸೊ ಸರ್ವಸಮ ತ್ರಿಭುಜಗಳು ಅಂತ ಯಾವ ಕರೀತಾರೆ ರೀ? ಎರಡು ಟ್ರಯಾಂಗಲ್ಸ್ ಇದಾವೆ. ಈಗ ಇದೊಂದು ಟ್ರಯಾಂಗಲ್. ಓಕೆ, ಇದು ಟ್ರಯಾಂಗಲ್ ABC DEF. ಇವೆರಡು ಟ್ರಯಾಂಗಲ್, ಇವೆರಡಕ್ಕೂ ಸರ್ವಸಮ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್ ಅನ್ಬೇಕಾಗಿತ್ತಂದ್ರೆ ನಾವು ಆ್ಯಂಗಲ್ಸ್ ಮಸ್ಟ್ ಬಿ ಸೇಮ್. ಇವು ಆ್ಯಂಗಲ್ಸ್ ಏನಾಗಿರ್ಬೇಕು ರೀ? ಸೇಮ್ ಇರ್ಬೇಕಾ? ಎಲ್ಲದ್ರಾಗ ಅಲ್ಫಾ ಬೀಟಾ ಗಾಮ. ಇದು ಆ್ಯಂಗಲ್ ಅಲ್ಫಾನೇ ಇರ್ಬೇಕು ರೀ, ಇದು ಆ್ಯಂಗಲ್ ಬೀಟಾ, ಇದು ಗಾಮ. ಅಲ್ಫಾ ಬೀಟಾ ಗಾಮ ಇರ್ಬೇಕಾ? ಆಮೇಲೆ ಸೈಡ್ಸ್ AB ಸೈಡ DE ಸೈಡ್ ಈಕ್ವಲ್ ಇರಬೇಕು, BC ಸೈಡ EF ಸೈಡ್ ಈಕ್ವಲ್ ಇರಬೇಕು, AC ಸೈಡ್ ಮತ್ತು DF ಸೈಡ್ ಈಕ್ವಲ್ ಇರ್ಬೇಕು. ಅಂದ್ರೆ ಸರ್ವಸಮ ಅಂದರೆ ಏನಾಗ್ಬೇಕು ರೀ? ಆಲ್ ಆ್ಯಂಗಲ್ಸ್ ಆ್ಯಂಡ್ ಆಲ್ ಸೈಡ್ಸ್ ಶುಡ್ ಬಿ ಸೇಮ್. ಎಲ್ಲ ಕೋನಗಳು ಮತ್ತು ಎಲ್ಲ ಬಾಹುಗಳು ಸಮವಾಗಿದ್ದರೆ ಅಂಥ ತ್ರಿಭುಜಗಳಿಗೆ ಏನಂತೀವಿ ನಾವು? ಸರ್ವಸಮ ತ್ರಿಭುಜಗಳು ಏನಂತೀವಿ? ಅವಕ್ಕೆ ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಹೆಂಗೆ ಬರೀತಾರೆ ರೀ? ಟ್ರಯಾಂಗಲ್ ABC ಈಸ್ ಕಾಂಗ್ರುಯೆಂಟ್ ಟು ದಿ ಟ್ರಯಾಂಗಲ್ DEF. ಇವೆರಡು ಟ್ರಯಾಂಗಲ್ಸ್ ಏನಿದಾವೆ ರೀ? ಕಾಂಗ್ರುಯೆಂಟ್ ಟ್ರಯಾಂಗಲ್ಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಬ್ರೀಫ್ಲಿ ಅಬೌಟ್ ದಿ ಟ್ರಯಾಂಗಲ್ಸ್, ತ್ರಿಭುಜಗಳ ಬಗ್ಗೆ. ಓಕೆ, ಸೊ ಐ ವಿಲ್ ಕಂಟಿನ್ಯೂ ದ ರಿಮೈನಿಂಗ್ ಅದರ್ ಥಿಂಗ್ಸ್ ಇನ್ ದ ನೆಕ್ಸ್ಟ್ ಕ್ಲಾಸ್ about the coordinate geometry in the next class. Okay, thank you.